ನಮಸ್ಕಾರ. ಎಲ್ಲ ಪಾಕಪ್ರಿಯರಿಗೂ ವೆಜ್ಜಿ ಖಾನಾಗೆ ಆತ್ಮೀಯ ಸ್ವಾಗತ. ಇಂದಿನ ವೆಜ್ಜಿ ಖಾನಾದಲ್ಲಿ ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಬಳಸಿಕೊಂಡು ಮಾಡುವ ಖಿಚಡಿಯನ್ನು ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಖಿಚಡಿ ಹೆಚ್ಚು ಮಸಾಲೆಯನ್ನು ಹೊಂದಿರದ ಕಾರಣ ಮಕ್ಕಳಿಗೆ ನೀಡಲು ಉತ್ತಮ ಆಹಾರವಾಗಿದೆ. ಇದೊಂದು ಪೌಷ್ಟಿಕ ಮತ್ತು ಬೇಗನೆ ಜೀರ್ಣಿಸಿಕೊಳ್ಳಬಹುದಾದ ಆಹಾರವಾದ್ದರಿಂದ ಕಾಯಿಲೆಯಿಂದ ಗುಣಮುಖವಾಗುತ್ತಿರುವವರಿಗೂ ಇದನ್ನು ನೀಡಬಹುದು. ತಯಾರಿಸಲು ಬೇಕಾದಂತಹ ಸಾಮಗ್ರಿಗಳು: ಅಕ್ಕಿ 1 ಬಟ್ಟಲು, ತೊಗರಿಬೇಳೆ ಅರ್ಧ ಬಟ್ಟಲು, ನೀರು 5 ಬಟ್ಟಲು. ಹೆಚ್ಚು ಮೃದುವಾಗಿ ಬೇಡವಾಗಿದ್ದಲ್ಲಿ 3.5 ಬಟ್ಟಲಿನಷ್ಟು ನೀರನ್ನು ಬಳಸಿ. ಹೆಚ್ಚಿಕೊಂಡಿರುವ ಮಧ್ಯಮ ಗಾತ್ರದ 1 ಈರುಳ್ಳಿ, 1 ಕತ್ತರಿಸಿಕೊಂಡಿರುವ ಮಧ್ಯಮ ಗಾತ್ರದ ಆಲೂಗೆಡ್ಡೆ, ಕಡಲೆಕಾಯಿ 1/4 ಬಟ್ಟಲು, ಹಸಿಮೆಣಸಿನಕಾಯಿ 2, ಕರಿಬೇವಿನ ಸೊಪ್ಪು ಸುಮಾರು 12 ಎಲೆಗಳು, ಶುಂಠಿ ಬೆಳ್ಳುಳ್ಳಿ ಮಿಶ್ರಣ ಅರ್ಧ ಟೀ ಚಮಚ, ಅರಿಶಿನ ಪುಡಿ ಅರ್ಧ ಟೀ ಚಮಚ, ಗರಂ ಮಸಾಲೆ ಅರ್ಧ ಟೀ ಚಮಚ, ಮೆಣಸಿನ ಪುಡಿ 1 ಟೀ ಚಮಚ, ಎಣ್ಣೆ 2 3 ಟೇಬಲ್ ಚಮಚ, ಸಾಸಿವೆ ಅರ್ಧ ಟೀ ಚಮಚ, ಜೀರಿಗೆ ಅರ್ಧ ಟೀ ಚಮಚ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ತಯಾರಿಸುವ ವಿಧಾನ: ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಸುಮಾರು ಅರ್ಧ ಗಂಟೆಯ ಕಾಲ ನೆನೆಸಿಡಿ. ಕುಕ್ಕರಿನ ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯಿಸಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ. ಸಾಸಿವೆ ಸಿಡಿದ ನಂತರ ಕಡಲೆಕಾಯಿಯನ್ನು ಹಾಕಿ ಅದು ಕೆಂಪಗಾಗುವವರೆಗೆ ಬಾಡಿಸಿ. ಇದಕ್ಕೆ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಅರಿಶಿನವನ್ನು ಹಾಕಿ ಬಾಡಿಸಿ. ನಂತರ ಈರುಳ್ಳಿಯನ್ನು ಹಾಕಿ ಬಾಡಿಸಿ ಅದು ಪಾರದರ್ಶಕವಾದಾಗ ಶುಂಠಿ ಬೆಳ್ಳುಳ್ಳಿಯ ಮಿಶ್ರಣ ಮತ್ತು ಆಲೂಗೆಡ್ಡೆಯನ್ನು ಹಾಕಿ ಕೆಲ ಕಾಲ ಬಾಡಿಸಿ. ಈಗ ಅಕ್ಕಿ, ತೊಗರಿಬೇಳೆ, ನೀರು, ಗರಂ ಮಸಾಲ, ಮೆಣಸಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಮಿಶ್ರಗೊಳಿಸಿ. ನೀರು ಹಬೆಯಾಡಲು ಪ್ರಾರಂಭವಾದಾಗ 1 ಚಮಚದಷ್ಟು ನೀರನ್ನು ತೆಗೆದು ರುಚಿ ನೋಡಿ ಉಪ್ಪು ಖಾರವನ್ನು ಹೊಂದಿಸಿ ಮುಚ್ಚಳ ಮುಚ್ಚಿ 3 ಸೀಟಿ ಆಗುವವರೆಗೆ ಬೇಯಿಸಿ. ಕುಕ್ಕರಿನ ಪ್ರೆಷರ್ ಇಳಿದ ನಂತರ ಮುಚ್ಚಳ ತೆರೆದು ಒಮ್ಮೆ ಚೆನ್ನಾಗಿ ಮಿಶ್ರಗೊಳಿಸಿ. ತಯಾರಾದ ಖಿಚಡಿಯನ್ನು ರಾಯ್ತಾ ಅಥವಾ ಉಪ್ಪಿನಕಾಯಿಯೊಂದಿಗೆ ಬಿಸಿ ಬಿಸಿಯಾಗಿ ಬಡಿಸಿ. ನೀವು ಈ ಖಾದ್ಯವನ್ನು ತಯಾರಿಸಿ ರುಚಿ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೊಂದು ರುಚಿಕರ ಖಾದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.